ಬಾಯ್. ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ಹುಷಾರಿರಲಾರ್ದ ಕಾರಣ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ. ಈಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಮೊದಲಿಗೆ ಸೈಕಾಲಜಿ ಟಾಪಿಕನ್ನು ಓದಾಕ್ತೀನಿ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಬೆಳವಣಿಗೆ ಮತ್ತು ವಿಕಾಸದ ಜೀನ್ ಪಿಯಾಜೆಯವ್ರದ್ದು ನೈತಿಕ ವಿಕಾಸದ ಹಂತಗಳ ಮುಗೀತು ಮತ್ತು ಬೌದ್ಧಿಕ ವಿಕಾಸದ ಹಂತಗಳು ಮುಗೀತು. ಇವತ್ತು ನಾನು ಹೊಸ ಸಬ್ ಟಾಪಿಕ್ ಯಾವ್ದು ಸ್ಟಾರ್ಟ್ ಮಾಡೀನಿ ಅಂದ್ರೆ ಲಾರೆನ್ಸ್ ಕೊಹಿಲ್ಬರ್ಗ್ರವರ ನೈತಿಕ ವಿಕಾಸದ ಹಂತಗಳು. ಇದನ್ನು ಆಲ್ರೆಡಿ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ ವಾಮದೇವ್ ಅವ್ರದ್ದು. ಈಗ ಅದನ್ನೇ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಟ್ಯಾಲಿ ಮಾಡಿ ಯಾವ ಪಾಯಿಂಟನ್ನು ಬಿಟ್ಟೀನಿ. ಸರ್ ನೀಟಾಗಿ ಹೇಳ್ಕೊಡ್ತಾರೆ, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿರ್ತಾರೆ. ನಾನು ಮಾಡ್ಕೊಂಡಿರುವಂತಹ ನೋಟ್ಸು ಅವ್ರದ್ದು ಟ್ಯಾಲಿ ಮಾಡಿ ಯಾವ್ದು ಪಾಯಿಂಟನ್ನು ಬಿಟ್ಟೀನಿ ಅದನ್ನು ನಾನು ಮತ್ತೆ ಬರ್ಕೋತಿರ್ತೀನಿ. ಈ ರೀತಿಯಾಗಿ ರಿವಿಷನ್ ಮಾಡ್ತೀನಿ ಸೈಕಾಲಜಿ. ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹೇಳೀನಿ. ಮತ್ತು ಇದಾದಮೇಲೆ ಇನ್ನೂ ಬೆಳವಣಿಗೆ ಮತ್ತು ವಿಕಾಸ ಚಾಪ್ಟರ್ ಮುಗಿಯವಲ್ತು. ಯಾಕಂದರೆ ಸಬ್ ಟಾಪಿಕ್ಸ್ ಭಾಳ ದೊಡ್ಡದೈತಿ ಇದು ಅಧ್ಯಾಯ. ಇದಾದಮೇಲೆ SR ಎಜುಕೇಷನ್ ಚಾನಲ್ದವ್ರದ್ದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕ್ವೆಶನ್ಸ್ ಅವರು ರಿವಿಷನ್ ಮಾಡ್ಯಾರ. ಅದನ್ನು ನೋಡಿಕೊಂಡು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಈ ವಿಡಿಯೋವನ್ನು ಮಾಡಿ 3-4 ದಿವಸ ಆಗಿತ್ತು, ಬಟ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಅದೇ ಸ್ವಲ್ಪ ಆರಾಮೇ ಇಲ್ಲಾರ್ದ ಕಾರಣ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಆ್ಯಕ್ಚುಲಿ ರವಿವಾರದ ವಿಡಿಯೋ. ಇವತ್ತು ಬುಧವಾರ, ಇವತ್ತು ಎಡಿಟ್ ಮಾಡಿ ಹಾಕಾಕತ್ತೀನಿ. ಸ್ವಲ್ಪ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊತೀನಿ. ನೋಡಿರಿ, ಈ ರೀತಿಯಾಗಿ ನನ್ನ ಸೈಕಾಲಜಿ ಸ್ಟಡಿಯನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಡಿನಿ. ಮತ್ತು ದಸರಾ ಹಬ್ಬ ಬಂದಿರೋದ್ರಿಂದ ಸ್ವಲ್ಪ ಈ ವಾರ ಹೆಚ್ಚು ಕಡಿಮೆ ಆಗ್ಬೋದು ವಿಡಿಯೋಸ್ಗಳನ್ನು ಹಾಕೋದು. ಯಾಕಂತಂದ್ರೆ ಹಬ್ಬದ ವಾತಾವರಣ ಮನೆಯಲ್ಲಿರೋದ್ರಿಂದ ಹೆಚ್ಚು ಅಭ್ಯಾಸ ಮಾಡೋಕ್ಕಾಗಿಲ್ಲ. ಊರಿಂದ ಬರೋರು ಅದಾರ ಒಂದಿಷ್ಟು ಜನ, ಹೀಗಾಗಿ ಸ್ವಲ್ಪ ಅಭ್ಯಾಸದ ಕಡಿಮೆ ಆಗ್ಬೋದು ಈ ವಾರದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಯಾವಾಗ ಮಾಡಿದ್ನಂದ್ರೂ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡೇ ಇರ್ತೀನಿ. ಮತ್ತು ಸೈಕಾಲಜಿ ಸ್ಟಡಿ ಆದಮೇಲೆ ಸ್ವಲ್ಪ ಇಂಗ್ಲೀಷ್ದು ಲ್ಯಾಂಗ್ವೇಜ್ ಸೀಕ್ವೆನ್ಸ್ ಟಾಪಿಕನ್ನು, ಗ್ರಾಮರ್ ಪಾರ್ಟನ್ನು ನಾನು ನೋಡಿಕೊಂಡೆ. ಆಲ್ರೆಡಿ ಅದ್ರ ಬಗ್ಗೆ ಸ್ಟಡಿ ಆಗಿತ್ತು, ಬಟ್ ಎಕ್ಸಾಂಪಲ್ಸ್ಗಳು ಇನ್ನೂ ಜಾಸ್ತಿ ನೋಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅದೆಲ್ಲ ನೋಡ್ಕೊಂಡಾದ್ಮೇಲೆ ನಾನು ಹೊರಗಡೆ ಸ್ಟಡಿ ಮಾಡಬೇಕಾದ್ರೆ ಇವತ್ತಿಂದ ಅಕ್ಷಯವ್ರದ್ದು ಸ್ಕೂಲ್ ಸೂಟಿ ಇತ್ತು. ನನ್ನ ಮಗಳದ್ದು ಸ್ಕೂಲ್ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಅದು ಮುಗಿಸ್ ಬಂದಮೇಲೆ ಅವ್ರು ಫುಲ್ ಫ್ರೀ ಆಗಿಬಿಟ್ಟಿದ್ರು. ಇವತ್ತು 3 ಮಂದಿ ಕೂಡಿ ಆಟ ಆಡೋದು. ನನ್ನ ದೊಡ್ಡ ಮಗ ಅಂತರೂ ಒಂದು ಅಭ್ಯಾಸ ಮತ್ತು ಅಂಗಡಿಗೆ ಹೋಗೋದು ಅದರೊಳಗೆ ಇರ್ತಾನೆ. ಬಟ್ ಇವ್ರು 3 ಮಂದಿ ಸಣ್ಣವ್ರು ಸ್ವಲ್ಪ ಕೂಡಿನೇ ಇರ್ತಾರೆ. ಮತ್ತು ಇವತ್ತು ನಮ್ಮ ಮನೆಯವ್ರು ಪಾನಿಪುರಿನೂ ಮಾಡಿದರು. ಇಷ್ಟರು ಕೂಡ ತಿನ್ನಾಕತ್ತೀವಿ. ಇವತ್ತು ಸ್ವಲ್ಪ ಫ್ಯಾಮ್ಲಿ ಜೊತೆನೇ ಟೈಮ್ ಭಾಳ ಸ್ಪೆಂಡ್ ಮಾಡಿದೆ ನೋಡಿರಿ. ಯಾಕಂತಂದ್ರೆ ನಮ್ಮ ಮನೆಯವ್ರದ್ದು ಅಂಗಡಿ ಇವತ್ತು ಸೂಟಿ ಇತ್ತು. ಕೆಲಸದವ್ರು ಬರದೇ ಇರೋ ಕಾರಣ ಇವತ್ತು ಅಂಗಡಿ ಮುಚ್ಚಿದ್ರು. ಹೀಗಾಗಿ ಮನೆಯಲ್ಲೇ ಇದ್ದರು. ಮನೆಯಲ್ಲೇ ಇದ್ದಾಗ ಈ ರೀತಿ ಏನಾರ ಮಾಡ್ತಿರ್ತಾರೆ. ಪಾನಿಪುರಿ ಮಾಡಿದ್ರು, ತಿಂದ್ವಿ. ವಿತೌಟ್ ಬಟಾಣಿ ಮತ್ತು ಆಲೂ ನೋಡಿರಿ. ಜಸ್ಟ್ ಈರುಳ್ಳಿ ಮತ್ತು ಪಾನಿ ಅಷ್ಟೇ ಮಾಡಿದರು. ಅದ್ರ ಜೊತೆಗೆ ನನ್ನ ಮಗಳು ಕೂಡ ಈ ರೀತಿಯಾಗಿ ಈವ್ನಿಂಗಲ್ಲಿ 6 ಗಂಟೆ ಆಗಿರ್ಬೋದು, ಆವಾಗ ಚುನ್ಮುರಿ ಗಿರ್ಮಿಟ್ಟ ಅಂತಾರಲ್ಲ ಆ ರೀತಿಯಾಗಿ ಮಾಡಿದ್ಲು. ಗಿರ್ಮಿಟ್ಟನೂ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡಿದ್ಲು. ಆಕೆ ಇದು ಸ್ಪೆಷಲಾಗಿ ಮಾಡ್ತಾ ಇವತ್ತು ಸೂಟಿ ಇರೋದ್ರಿಂದ ತಾನೇ ಮಾಡ್ಯಾಳ. ಅದ್ರ ಜೊತೆಗೆ ಆಕಿಂದು ಕೂಡ ಒಂದು ಚಾನಲ್ ಐತಿ. ಅದರಲ್ಲಿ ಡಾನ್ಸ್ ಮತ್ತು ಸ್ಟಡಿದಾಗಿರ್ಬೋದು ಮತ್ತು ಈ ರೀತಿಯಾಗಿ ಏನಾರು ತನ್ನ ಸಲುವಾಗಿ ಸ್ಪೆಷಲ್ ಮಾಡ್ಕೊಂಡಿದ್ಲಂದ್ರೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತಾಳೆ ಅದ್ರೊಳಗೆ. ಆಲ್ರೆಡಿ ಈಗ ದಸರಾ ಹಬ್ಬ ಸ್ಟಾರ್ಟ್ ಆಗಿ ಐತಿ. ಯಾಕಂತಂದ್ರೆ ಇದು 3-4 ದಿವಸದ ಹಿಂದಿನ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡಾಕ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ, ನಿಮ್ಮ ಜೊತೆ ಈ ವಿಷಯವನ್ನು ಚರ್ಚೆ ಮಾಡಲೇಬೇಕಾಗಿತ್ತು. ಯಾಕಂತಂದ್ರೆ ಈ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಹೇಳುವಂತಹ ವಿಷಯಗಳು ನಮ್ಮನ್ನು ಓದೋರಿಗೆ ಏನು ಮಾಡಿಬಿಡ್ತಾವೆ, ಡಿಮೋಟಿವೇಟ್ ಮಾಡಿಬಿಡ್ತಾವೆ. ಯಾಕಂತಂದ್ರೆ ಈಗ ಇಷ್ಟು ದಿವಸ ಯಾವುದು ಗೌರ್ಮೆಂಟ್ ಕಡೆಯಿಂದ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಆಯಿತು. ಅದಾದಮೇಲೆ ಈಗ HK ಭಾಗಕ್ಕಷ್ಟೇ ಕಾಲ್ ಫಾರ್ಮ್ ಆಗ್ತಾವಂತಂದರು, ಇಲ್ಲ ಎಲ್ಲ ಕಡೆಗೂ ಆಗ್ತಾವಂತ ಒಂದು ಸರ್ತಿ ಅಂದರು. ಮತ್ತು TET ಫಸ್ಟ್ ಆಗ್ತಾವಂತ ಒಂದು ಸರ್ತಿ ಅಂದರು. ಇದೆಲ್ಲ ಗದ್ದಲದಲ್ಲಿ ಓದಬೇಕೋ ಬೇಡೋ ಅನ್ನೋದು ಗೊತ್ತೇ ಆಗಂಗಿಲ್ಲ.
ಸ್ವಲ್ಪ ಇದರಿಂದ ನಾನು ಕೂಡ ಒಮ್ಮೊಮ್ಮೆ ಡಿಮೋಟಿವೇಟ್ ಆಗಿಬಿಟ್ಟಿರ್ತೀನಿ. ಬಟ್ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಆಗೈತಿ. ಅದನ್ನು ಗ್ಯಾಪ್ ಮತ್ತೆ ಮಾಡಬಾರ್ದು. ಎಷ್ಟು ಆದಷ್ಟು ಕಂಟಿನ್ಯೂ ಇಟ್ಕೋಬೇಕು. ನಾವು ದಿವ್ಸಕ್ಕೆ 2 ಗಂಟೆ ಅಥವಾ 3 ಗಂಟೆ ಆಗಲಕ್ಕ ಓದ್ಕೊಂಡು ಡಿಸ್ಕಂಟಿನ್ಯೂ ಮಾಡಲಾರ್ದೇ ಓದ್ಕೊಂಡ್ವಿ ಅಂತಂದ್ರೆ ಈಗ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ನಮ್ಮದು ರಿವಿಷನ್ ಉಳಿತದಷ್ಟೇ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಸ್ಟಡಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ. ಎಷ್ಟು ಯಾಕಾಗಲಕ್ಕ ಸ್ವಲ್ಪ ಯಾಕಾಗಲಕ್ಕ ಸ್ಟಡಿ ಮಾತ್ರ ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ. 2 ರಿಂದ 3 ಗಂಟೆನಾದರೂ ನಾವು ಈಗ ಸ್ಟಡಿ ಮಾಡೋಣ. ಎಕ್ಸಾಮ್ ಟೈಮಲ್ಲಿ 5 ರಿಂದ 6 ಗಂಟೆನಾದರೂ ಅಭ್ಯಾಸ ಮಾಡಲೇಬೇಕು. ವಿಡಿಯೋ ಅಪ್ಲೋಡ್ ಮಾಡೀನಿ ನಿನ್ನಿದು. ಇವತ್ತು ಯಾವ ವಾರ ಅಂತಂದ್ರೆ ಇವತ್ತು ಸ್ಯಾಟರ್ಡೆ. ಶುಕ್ರವಾರದ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಎಲ್ಲರೂ ಸ್ಟಡಿ ವ್ಲಾಗನ್ನು ನೋಡಿರಿ ಅಂತ ಅಂದ್ಕೊಂಡೀನಿ. ಕೆಲವೊಂದಿಷ್ಟು ನಡು ಟ್ರಿಕ್ಸ್ಗಳನ್ನು ಹೇಳಿರ್ತೀನಿ ಮತ್ತು ಸೈಕಾಲಜಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಗಳನ್ನು ನಾನು ಎಲ್ಲಿ ಇಂಪಾರ್ಟೆಂಟ್ ಐತೆ ಅದನ್ನು ಕೂಡ ಹೇಳಾಕ್ತೀನಿ. ಮತ್ತು ಎಲ್ಲ ಕೂಡ ನೀವು ವಾಮದೇವಪ್ಪರ ಪುಸ್ತಕವನ್ನು ಅಭ್ಯಾಸ ಮಾಡಿ ಅದು ನೋಟ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ವಿಡಿಯೋಸ್ಗಳನ್ನು ಯೂಟ್ಯೂಬ್ನಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡೋದ್ರಿಂದ ನಿಮ್ಗೆ ಎಲ್ಲಿ ಪಾಯಿಂಟ್ ನಿಮ್ಮದು ನೀವು ಬರ್ಕೊಂಡಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತೈತಿ. ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಏನಂದ್ರೆ ಪಿಯಾಜಿಯವರ ನೈತಿಕ ವಿಕಾಸದ ಹಂತಗಳನ್ನು ಮುಲ್ತಾನ್ ಸರ್ದು ವಿಡಿಯೋ ನೋಡಿ ಒಂದು ಸರ್ತಿ ನೋಟ್ ಮಾಡ್ಕೊರಿ. ಅಲ್ಲಿ ವಾಮದೇವಪ್ಪರ ಪುಸ್ತಕದಲ್ಲಿ ಇರಲಾರ್ದಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಅವರು ಹೇಳ್ಯಾರ. ಅದನ್ನು ಪ್ಲೀಸ್ ನೋಟ್ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ. ಮತ್ತು ಈಗ ನಾನು ಹೊರಗಡೆ ಹೋಗೋಕ್ಕೆ ರೆಡಿಯಾಗಿದ್ದೆ. ಮಧ್ಯಾಹ್ನ ಅಭ್ಯಾಸ ಮಾಡೀನಿ. ಸ್ವಲ್ಪ ಇಂಗ್ಲೀಷ್ ನೋಡಿಕೊಂಡೆ, ಬಟ್ ಅದನ್ನು ವಿಡಿಯೋ ಮಾಡಿಲ್ಲ. ಅದಕ್ಕಿಂತಲೂ ಮುಂಚೆ ಅದೇ ಮುಲ್ತಾನ್ ಸರ್ದೇ ಕೋಹಿಲ್ ಬರ್ಗ್ ಅವ್ರದ್ದು ನೈತಿಕ ವಿಕಾಸದ ಹಂತಗಳನ್ನು ಸ್ಟಡಿ ಮಾಡೀನಿ. ಅದಾದಮೇಲೆ ಸ್ವಲ್ಪ ಮಷಿನ್ ನಂದು ರಿಪೇರಿ ಐತಿ, ಅದನ್ನು ಮಾಡಿಸ್ಕೊಂಬರ್ಬೇಕು. ಅನೀಶಾ ಸ್ವಲ್ಪ ಬಾಪಿ, ಸ್ವಲ್ಪ ಮಷಿನ್ ತೊಗೊಂಬ. ಫ್ಯಾನ್ ಅದು ಹಾರಿಸ್ಬೇಕು. ಸಂಜೆನಾಗ ಟೀ ಅದು ಕುಡಿದಾದ್ಮೇಲೆ ರೆಡಿಯಾಗಿ 7:30 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಮಷಿನ್ ರಿಪೇರಿಗಾಗಿ ಹೊಂಟೀವಿ. ಯಾಕಂತಂದ್ರೆ ಆರಾಮೇ ಇಲ್ಲದ ಕಾರಣ ಒಂದು 7 ರಿಂದ 8 ದಿವಸ ಏನು ಹೆಚ್ಚಿಗೆ ಆಯಿತು, ನನ್ನ ಮಷಿನ್ ಫುಲ್ ರಿಪೇರಿಗೆ ಬಿದ್ದಿತ್ತು. ಮಾಡಿಸ್ಕೊಂಡು ಬರೋದೇ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಹುಷಾರಾಗಿನಿ. ಅದಕ್ಕೋಸ್ಕರ ಸ್ವಲ್ಪ ಸ್ಟಡಿನೂ ಆಯಿತು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡು ಆಯಿತು. ಮತ್ತು ಈಗ ರಿಪೇರಿಗೋಸ್ಕರ ಬಂದೀವಿ. ನಾನು ಯಾವಾಗಲೂ ಇವ್ರ ಹತ್ರನೇ ಮಷಿನ್ ರಿಪೇರಿ ಮಾಡಿಸೋದು. ನಮಗೆ ಸಮೀಪ ಆಗ್ತೈತಿ ಶಾಪ. ಇಲ್ಲಾಂದ್ರೆ ಸೂಪರ್ ಮಾರ್ಕೆಟಿಗೆ ಹೋಗಬೇಕು, ಕಲಬುರ್ಗಿಯ ಸೂಪರ್ ಮಾರ್ಕೆಟಿಗೆ. ಅದಕ್ಕೋಸ್ಕರ ಇದು ನಮ್ಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಐತಿ ಇವ್ರದ್ದು. ಆ್ಯಕ್ಚುಲಿ ಇವ್ರು ಫೋನ್ ಹಚ್ಚಿದ್ರೆ ಮಧ್ಯಾಹ್ನ ಟೈಮಲ್ಲಿ 12-1 ಗಂಟೆಗೆ ಮನೆಗೆ ಬಂದು ರಿಪೇರಿ ಮಾಡಿ ಕೊಟ್ಟು ಹೋಗ್ತಾರೆ. ಬಟ್ ಅವ್ರದ್ದು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಇಲ್ಲೇ ತೊಗೊಂಡು 3 ತಿಂಗಳು ಅವ್ರದ್ದು ಅಂಗಡಿ ಬಂದಾಗಿತ್ತು. ಈಗ 1 ವಾರ ಆಯ್ತು ಅವ್ರ ಶಾಪ್ ಚಾಲು ಮಾಡಿ. ಈಗ ಇಲ್ಲಿಗೆ ತೊಗೊಂಡು ಬಾ ಅಂತಂದರು. ಅವ್ರದ್ದು ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಮತ್ತು ಭಾಳ ಒಳ್ಳೆಯ ದರದಲ್ಲಿ, ಕಡಿಮೆ ದರದಲ್ಲಿ ಇವರು ಮಷಿನ್ ರಿಪೇರಿಯನ್ನು ಮಾಡಿಕೊಡ್ತಾರೆ. ಮತ್ತು ಸೆಕೆಂಡ್ ಹ್ಯಾಂಡ್ ಯಾವಾದರೂ ಬೇಕಂದ್ರೂ ಕೂಡ ಅವರು ಕೊಡ್ತಾರೆ. 1500 ರಿಂದ 2000 ಒಳಗಡೆ ನೀವು ಸೆಕೆಂಡ್ ಹ್ಯಾಂಡ್ ಮಷೀನನ್ನು ಇವರಲ್ಲಿ ನೀವು ಕೊಂಡ್ಕೊಳ್ಬೋದು. ಮತ್ತು ಜುಕಿ ಮಷಿನ್ ಆಗಿರ್ಬೋದು, ಈಗ ಏನು ಹೊಸವು ಬಂದಾವಲ್ಲ ಆಟೋಮೆಟಿಕ್, ಅವೆಲ್ಲನೂ ಕೂಡ ಮಾರ್ತಾರೆ. ಇವ್ರ ಶಾಪ್ ಹೆಸರು ಬಂದುಬಿಟ್ಟು ಆಕ್ಸ್ಫರ್ಡ್ ಅಂಥೇಳಿ, ಆಕ್ಸ್ಫರ್ಡ್ ಟೇಲರಿಂಗ್ ಮಷಿನ್ ರಿಪೇರ್ ಅಂಥೇಳಿ. ಇವರು ಸೆಕೆಂಡ್ ಹ್ಯಾಂಡಲ್ಲೂ ಕೂಡ ಮಷೀನ್ಸ್ಗಳನ್ನು ಮಾರ್ತಾರೆ. ಬೇಕಿದ್ರೆ ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಗುಲ್ಬರ್ಗಾದ ಸುತ್ತಮುತ್ತಲು ಯಾರು ಇದ್ರೆ ನಿಮ್ಗೆ ಸೂಪರ್ ಮಾರ್ಕೆಟಿಗೆ ಹೋಗೋಕ್ಕಿಂತಲೂ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಡೈರೆಕ್ಟಾಗಿ ಇಲ್ಲಿ ನೀವು ಎದುರುಗಡೆನೇ ಬರ್ತದೆ, ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಬರ್ತೈತಿ. ಮತ್ತು ಇದು ನಮ್ಮ ಕಾಲ್ನಿ ನೋಡ್ರಿ. ಕಾಲ್ನಿ ಒಳಗೆ ದೇವಿಗೋಸ್ಕರ ಎಲ್ಲ ಡೆಕೋರೇಷನ್ ಮಾಡ್ಯಾರ. ದಸರಾ ಹಬ್ಬದ 9 ದಿವಸ ದೇವಿ ಕೂಡಿಸ್ತಾರಲ್ಲ, ಅದಕ್ಕೋಸ್ಕರ ಫುಲ್ ಮಿಂಚಾಗ್ತೈತಿ ನಮ್ಮ ಕಾಲ್ನಿ ಎಲ್ಲ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದ.